ನೋಡಿ ಗೈಸ್, ಆಂಟಿ ಪ್ಯಾಕೆಟ್ ಹೋದು ಅದರಲ್ಲಿ ಆ ನಶ್ಯದ ಪೌಡರ್ ಉಂಟು ಅದನ್ನು ಇಳಿಯುವುದಾಗ ನೋಡಿ. ಯಾರು ಈಗ ಹೊಗೆ ಸೊಪ್ಪು ತಿನ್ನುವರು ಬಂದರೆ ಅವರು ಅದು ಕದ್ದು ತಿಂತಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಬೆಳಗಾಗಿ ಈಗ ಮಧ್ಯಾಹ್ನ ಆಗ್ತಾ ಬಂತು ಆಯಿತಾ. ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ, ಯಾಕಂದರೆ ತುಂಬ ವರ್ಕ್ ಲೋಡ್ ಇತ್ತು. ಎಲ್ಲ ಕೆಲಸ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಹಾಗೆ ತರಕಾರಿಗೆಲ್ಲ ನೀರು ಕೊಟ್ಟಾಯಿತು. ಇವತ್ತು ಎಂತ ಇಲ್ಲ ತೆಗಿಲಿಕ್ಕೆ. ಮತ್ತು ನಾನು ನಿನ್ನೆ ಲಾಸ್ಟ್ವರೆಗೆ ನೋಡಿದವ್ರಿಗೆ ಗೊತ್ತಿರ್ಬೋದು, ನಾನು ಕೃಷಿ ಮೇಳಕ್ಕೆ ಹೋಗಿದ್ದೆ ಗೈಸ್. ಇಲ್ಲೇ ನಿಯರ್ ಕೃಷಿ ಮೇಳಕ್ಕೆ ಹೋಗಿದ್ದೆ ಆಯಿತಾ. ಅದರ ಎಕ್ಸ್ಪೀರಿಯನ್ಸ್ ಹೇಳಬೇಕಿದ್ರೆ ನಿಮ್ಮ ಕಡೆ ಬಂದರೆ ನೀವು ಹೋಗಿ. ಈಗ ಕೃಷಿಗೆಲ್ಲ ಒಂದು ಇಂಟ್ರೆಸ್ಟ್ ಇದ್ದರೆ ತುಂಬ ಒಳ್ಳೆಯದಿದೆ. ತುಂಬ ಒಂದು ಗಿಡಗಳದೆಲ್ಲ ಸೇಲ್ ಇತ್ತು ಗೈಸ್. ಆದರೆ ತುಂಬ ಕಾಸ್ಟ್ಲಿ ಇತ್ತು ಗಿಡ ಎಲ್ಲ. ನನಗೆ ಒಂದು ನೇರಳೆ ಹಣ್ಣಿದೊಂದು ಗಿಡ ಬೇಕಿತ್ತು, ಅದಕ್ಕೆ 400 ಹೇಳಿದೆ ಆಯಿತಾ. ಅದಕ್ಕೆ ನಾನು ಬಿಟ್ಟು ಬಂದೆ. ತುಂಬ ಒಳ್ಳೆಯಿತ್ತು, ಒಳ್ಳೆ ಗಿಡ ಇತ್ತು. ಹಲಸಿನನ್ನು ಸಣ್ಣ ಗಿಡದ್ರಲ್ಲೇ ಹಲಸಿನಣ್ಣು ಆಗಿತ್ತು. ಮತ್ತು ತುಂಬ ಫ್ಲವರ್ ಎಲ್ಲ ಉಂಟಲ್ಲ, ತುಂಬ ಗಿಡಗಳಿತ್ತು ಆಯಿತಾ. ಮತ್ತು ಬೀಜ ಎಲ್ಲ ಸಿಗ್ತಾಯಿತ್ತು. ನೀವೆಲ್ಲ ಕೇಳ್ತೀರಲ್ಲ ಬೀಜ ಬೇಕಂತೇಳಿ, ಕೃಷಿ ಮೇಳಕ್ಕೆ ಹೋಗಿ ನಿಜ ಬೀಜ ಸಿಗ್ತದೆ ಇಂಥದ್ದೆಲ್ಲ ಅಂಗಡಿಯಲ್ಲಿ ನಿಮ್ಮ ಹತ್ತಿರ ಇರೋದಿದ್ದರೆ. ಮತ್ತು ಎಲ್ಲ ನಮ್ಮ ಹಳ್ಳಿ ಲೈಫ್ ಇದೆಲ್ಲ ವಸ್ತು ಸೇಲಿಗೆ ಇಟ್ಟಿದ್ರು, ಒಳ್ಳೆದಿತ್ತು ಮಾತ್ರ. ಫುಡ್ಡು ಮಾತ್ರ ತಿನ್ಲಿಕ್ಕೆ ಹೋಗಬೇಡಿ, ಕಾಸ್ಟ್ಲಿ ಇರ್ತದೆ ತುಂಬ. ಹಾಗೆ ಮತ್ತು ಒಂದು ಎಕ್ಸ್ಪೀರಿಯನ್ಸ್ ಒಳ್ಳೆದಿತ್ತು ನನಗೆ. ಹಾಗೆ 2 ಗಿಡ ತಂದಿದ್ದೆ ನಾನು. ಒಂದು ಎಂಥದ್ದು ಒಂದು ಮಲ್ಬೇರಿಯ ಎಂಥದ್ದೊಂದು ಬೆರಿದು ಗಿಡ. ಮತ್ತೊಂದು ನೆಲ್ಲಿಕಾಯಿ ಅಂದರೆ ಅದು ನೆಲ್ಲಿ ಅಲ್ಲ, ಬೊಂಬೈ ನೆಲ್ಲಿ ಅಂತ ಹೇಳ್ತೇವಲ್ಲ, ಒಂದು ದಪ್ಪದು, ಅದು 2 ಗಿಡ ತಂದಿದ್ದೇನೆ. ಅದೆಲ್ಲ ನೆಟ್ಟಾಯಿತು. ನಾನು ಹೇಳಿದ್ದೆಲ್ಲ ಕೆಲಸ ಎಲ್ಲ ಆಯಿತು ಅಂತ ತೋರಿಸ್ತೇನೆ ನಿಮಗೆ ನಾನು. ಇವತ್ತು ಎಂತ ತೆಗಿಲಿಕ್ಕೆ ಇಲ್ಲ ಗೈಸ್, ಕೃಷಿಯಲ್ಲಿ ಎಂಥ ಅಪ್ಡೇಟ್ ಎಂತ ಇಲ್ಲ. ಯಾವಾಗಲೂ ಇದ್ದದ್ದೇ. ಸೌತೆಕಾಯಿ ತೆಗಿಬಹುದು, ಆದರೆ ನಾಳೆ ನೋಡು ಹಾಗೆ. ಮತ್ತು ಎಂತ ಇಲ್ಲ. ನಾನು ಗಿಡ ತೋರಿಸ್ತೇನೆ ನಿಮಗೆ ತಂದದ್ದು. ಹೋಗಲ್ಲಿ ಇದೆ ಬೊಂಬೈನಲ್ಲಿ, ಮತ್ತೊಂದು ಆಗಲ್ಲಿ ಅದೇ ಗೈಸ್. ಅದಕ್ಕೆ ಎಂಥದ್ದು ಹೇಳ್ತಾರೆ ಮಾರ್ಬೇಡಿ ಅಂತ ಹಾಗೆ. ಮತ್ತು ಇವತ್ತು ಏನು ಗೊತ್ತಾ, ಇವತ್ತು ನನ್ನ ಆಂಟಿಯವರೆಲ್ಲ ಬರ್ತಾ ಇದ್ದಾರೆ ಗೈಸ್. ಒಂದೇ ಆಂಟಿ ಬರೋದು, 2 ಆಂಟಿ ಬರೋದಿಲ್ಲ, ಒಂದೇ ಆಂಟಿ. ನಮ್ಮ ಮಾಣಿ ಆಂಟಿ ಬರ್ತಿದ್ದಾರೆ. ಏನಂತ ಹೇಳಿದರೆ, ನಮ್ಮ ಕುಟುಂಬದ್ದು ಭೂತಕ್ಕೆ ಗೈಸ್. ಇವತ್ತು ಭೂತಕ್ಕೆ ಹೋಗ್ಲಿಕ್ಕೆ ಉಂಟು, ಅದು ಸಾಯಂಕಾಲ. ಹಾಗೆ ನನ್ನ ಸಣ್ಣ ಆಂಟಿ ಬರ್ತಿದ್ದಾರೆ. ಬಂದರೆ ಅವರಿಗೆ ಸ್ವಲ್ಪ ಗಿಡ್ಡ ಮತ್ತು ಬಸಳೆ ಎಲ್ಲ ಬೇಕಂತೆ, ಕೊಂಡೋಗ್ತಾರೆ. ಅವರು ಗಾಡಿಯಲ್ಲಿ ಬರೋದು. ಹಾಗೆ ಮತ್ತೆ ಬರೋದು ಅವರು, ಈಗಲ್ಲ. ಗೈಸ್, ಆಂಟಿಗೆ ಕೊಂಡೋಗ್ಲಿಕ್ಕೆ ಗಿಡ, ಇದು ಬದನೆ ಗಿಡ, ಅದನ್ನು ತೆಗೆದಿಟ್ಟದ್ದು. ಮತ್ತೆ ತೆಗಿಲಿಕ್ಕೆ ಕಷ್ಟ ಆಗ್ತದಲ್ಲ, ಅದಕ್ಕೆ ಬೇಗ ತೆಗೆದು ಸ್ನಾನ ಎಲ್ಲ ಮಾಡಿದೆ ನಾನು. ಇನ್ನು ಅವರು ಅಲ್ಲಿಂದ ಹೊರಡುವಾಗ ನಾನು ಇಲ್ಲಿಂದ ರೆಡಿ ಆಗೋದು ಹಾಗೆ. ಮತ್ತು ಪಿಂಕಿಯ ಮನೆಯಿಂದ ನಾನು ಡ್ರೆಸ್ ಕೂಡ ತೊಗೊಂಡು ಬಂದೆ ಆಯಿತಾ. ಅಂತ ನಾನು ಬ್ಲಾಗ್ ಮಾಡಿದ್ದೆ, ಸ್ವಲ್ಪ ಗಡಿ ಬಿಟ್ಟಿದ್ದೀಗ. ಇದು ನಿನ್ನೆ ನೋಡಿರ್ಬೋದು, ಅದೇ ಫಿಟ್ಟಿಂಗ್ ಮಾಡಿ ತೊಗೊಂಡು ಬಂದದ್ದು ಹಾಗೆ. ಯಾರಿಗೆ ಎಷ್ಟು ಗೊತ್ತಾ, 150 170 ಏನೋ ಟಾಪಿಗೆ. ತುಂಬ ಚೀಪ್ ರೇಟ್ ಇದು ಟಾಪ್. ಡಿಸ್ಟ್ರಿಬ್ಯೂಷನಲ್ಲಿ ಉಂಟು, ಯಾರಿಗಾದರೂ ಜಾಬಿಗೆಲ್ಲ ಹಾಕ್ಬೋದು. ಜಾಬಿಗೆ ಇಂಥ ಸಣ್ಣ ಪುಟ್ಟ ಫಂಕ್ಷನ್ಗೆಲ್ಲ ಹಾಕ್ಕೊಳ್ಬೋದು. ಯಾರಿಗಾದ್ರೂ ಬೇಕಿದ್ರೆ ತೊಗೊಳ್ಳಿ ಆಯಿತಾ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಉಂಟು. ಮತ್ತೆ ಹಾಕಿದ ಮೇಲೆ ತೋರಿಸ್ತೇನೆ ಅಷ್ಟೇ. ಈಗಷ್ಟೇ ಆಗಲ್ಲ ಅಪ್ಡೇಟ್. ಮತ್ತು ಒಂದು ಅಮ್ಮ ಆಂಟಿ ಕೊಡಲಿಕ್ಕೆ ಬಸಳೆ ತೆಗೆದಿಟ್ಟಿದ್ದಾರೆ ಫ್ರಿಜ್ಜಲ್ಲಿ. ಬಸಳೆ ಈಗ ನಮ್ಮ ಮನೆಯ ಬಸಳೆ. ಮತ್ತೆಂದರೆ ಅವರು ಗೊತ್ತಿಲ್ಲ, ಇವರು ಇವತ್ತೇ ಹೋಗ್ತಾರಾ ಇಲ್ಲ ನಾಳೆ ಬೆಳಗ್ಗೆ ಹೋಗ್ತಾರಾ ಅಂತ. ಹಾಗೆ ತುಂಬ ತೆಗೆದಿಟ್ಟದು ಕಷ್ಟ. ಟೈಮ್ 7 ಆಯಿತು. ನಂದೆಲ್ಲ ರೆಡಿ ಆಯಿತು, ಕೂತ್ಕೊಂಡಿದ್ದೇನೆ. ಅವ್ರು ಬರುವಾಗ ಎಷ್ಟೋಗ್ತದೆ ಅಂತ ಗೊತ್ತಿಲ್ಲ. ನಂದೆಲ್ಲ ಕೆಲಸ ಮಾಡಿದೆ. ಮತ್ತೆ ಮಾಡೋದು, ನಾಯಿಗೆ ಅನ್ನ ಹಾಕ್ತೇನಲ್ಲ, ಮತ್ತು ಅದನ್ನೆಲ್ಲ ಹಾಕಿ ಅಮ್ಮ ಹೊರಗೆ ಹೋಗೋದಿಲ್ಲ. ಹಾಗಾಗಿ ಅದನ್ನೆಲ್ಲ ಮಾಡಿ ಈಗ ಬೆಕ್ಕುಗಳನ್ನೆಲ್ಲ ಒಳಗಾಕಿ ಅವರದೆಲ್ಲ ರೆಡಿ ಮಾಡಿಟ್ಟು ನಾನು ರೆಡಿ ಆದೆ. ಇನ್ನು ಹೋಗೋದು. ಅಮ್ಮ ಒಂದು ಊಟ ಮಾಡ್ತಾರೆ, ಮತ್ತು ಬರ್ತೇವೆ. 1 ಗಂಟೆ 2 ಗಂಟೆ 3 ಗಂಟೆ ಆಗ್ಬೋದು. ಹಾಗೆ 1-2 ಗಂಟೆ ಹಂಗ 10 ರಾತ್ರಿ ಹೌದು. ಅದೇ ಅಷ್ಟು ಲೇಟ್ ಆಗಲ್ಲ, ಒಂದು ಹೇಳಲಿಕ್ಕಾಗಲ್ಲ, 12ವರೆಗೂ ಕೂಡ ಬರ್ಬೋದು. ಹಾಗೆ ಅವರು ನನ್ನ ಆಂಟಿ ಎಲ್ಲ ಇದ್ದಾರಲ್ಲ, ಮಾಣಿ ಆಂಟಿ, ಚಿಂಚು ಎಲ್ಲ ಬರ್ತಾ ಇದ್ದಾನೆ. ಅವ್ರು ಕಾರ್ ತೊಗೊಂಡು ಬರ್ತಾರೆ. ಹಾಗೆ ಅದರಲ್ಲಿ ಇಲ್ಲಿಂದಲೇ ಹೋಗೋದು ನಾನು. ಮತ್ತು ಅವರು ರಿಟರ್ನ್ ಬರುವಾಗ ನಾನು ಬರೋದು. ಹಾಗೆ ಒಂದು ಹೋಗುವ. ಇವತ್ತು ಹೋಗಲೇಬೇಕು ಗೈಸ್, ಇಲ್ಲ ಅಂದರೆ ಅದು ನಮ್ಮ ಫ್ಯಾಮಿಲಿ ಇದ್ದಲ್ಲ, ಕುಟುಂಬದ್ದು ಭೂತ ಅಂತ ಮಾಡೋದು. ಹಾಗೆ ಹೋಗಲೇಬೇಕು. ದೈವದ್ದು ಭೂತ ಹಾಗೆ ದೈವ ಉಂಟಲ್ಲ, ಅದಕ್ಕೆ ಅಗಿಲು ಸೇವೆ ಮಾಡೋದು. ನೀವು ನೋಡಿರ್ಬೋದು, ಕೆಲವೆಲ್ಲ ದೇವಸ್ಥಾನದಲ್ಲಿ ಮಾಡ್ತೇವೆ. ಹಾಗೆ ಒಂದು ಫ್ಯಾಮಿಲಿ ಅಂತ ಇರ್ತದೆ, ಅದರಲ್ಲಿ ಒಂದು
ಮಾಡುವಾಗ ಹೋಗಲೇಬೇಕು ಒಬ್ಬರಾದರೂ. ಅಮ್ಮನಿಗೆ ಆಗ್ಲಿಕ್ಕೆ ಅನಾನುಕೂಲ, ಹಾಗಾಗಿ ನಾನು ಹೋಗುದು. ಅಮ್ಮನಿಗೆ ಸಾಧ್ಯ ಇಲ್ಲಲ್ಲ, ಅಮ್ಮ ನೈಟ್ ಎಲ್ಲ ಹೋದರೆ ಆಗಲಿಕ್ಕಿಲ್ಲ, ಹಾಗೆ ನಾನು ಹೋಗ್ತೇನೆ. ಚಿಂಚು ಇಲ್ಲಿ ಕೂತ್ಕೊಳ್ಳಲ್ಲ, ಅವನು ರಜೆ ಎಲ್ಲ ಎಂಜಾಯ್ ಮಾಡಿ ಬರ್ತಾನೆ ನಾಳ್ದು ರಜೆ ಮುಗಿಯುವಾಗ. ಗಂಟೆ ಆಯಿತು ಬಸ್ 7:25, ಅವ್ರು ಬರಲಿಲ್ಲ ಏನು. ನನ್ನ ಮೇಕಪ್ ಎಲ್ಲ ಹೋಗಿ ಮೇಕಪ್ ಎಂತ ಮಾಡಲಿಲ್ಲ, ಅದೇ ಒಂದು BB ಕ್ರೀಮ್ ಮತ್ತು ಪೌಡ್ರ್ ಹಾಕಿದ್ದೆ, ಅದು ಕೂಡ ಹೋಗ್ತಾ. ಅಮ್ಮ ಕಾಲ್ ಮಾಡ್ತಿದ್ದಾರೆ ಅದಕ್ಕೆ ಕೇಳಲಿಕ್ಕೆ. ಬರ್ತಾ ಇದ್ದಾರಲ್ಲ, ಕಾಲ್ ತೆಗಿತಾ ಇದ್ದೆ. ಹಾಗೆ ಬಂದರು ವಿರಾಟ್ ಕೊಹ್ಲಿ. ಹಾಂ ಚಾಯ್ ಎಲ್ಲ ಲೇಟ್ ಆಗ್ಬೋದಲ್ಲ, ಅದಕ್ಕೆ ಒಂದು ಬಚನೆ ಕೊಡು. ಬೋದಕ ಬೈಚೆ ಕೊಯ್ನಿ ಬೇಗ ಎದ್ದು ಕೊಯ್ ಯಾರಿಯನ ಯಾವಾಗ ಬರ್ತಾನೆ. ಪಪ್ಪ ಗೋರು ಅಂಬೆ ಗೋರು ಚಿಂಚುದೇನು ಹೇ ಬ್ಯಾಟ್ ಎಡ್ಡೆ ಉಂಡದ. ನೋಡಿ ಗೈಸ್, ಆಂಟಿ ಬ್ಯಾಗ್ ಇಟ್ಟೋದು, ಅದರಲ್ಲಿ ಆ ನಶ್ಯದ ಪೌಡರ್ ಉಂಟು, ಅದನ್ನು ಇಳಿಯುವುದಾಗ ನೋಡಿ. ಯಾರು ಈಗ ಹೊಗೆ ಸೊಪ್ಪು ತಿನ್ನುವರು ಬಂದರೆ ಅವರು ಅದು ಕದ್ದು ತಿಂತಾರೆ. ಮನ್ಪಂದೆ ಗುಲ್ಲೆಮ್ಮ ರಡ್ಡು ದಿನಕ್ಕೊರ ಹುಷಾರಿಜ್ಜಿ ಹೊಗೆ ಸೊಪ್ಪು ಹತ್ತಿ ಮನ್ಪಂದೆ ಗುಲ್ಲೆ ಮ್ಯಾಪ್ ನೋಡ್ಕೊಂಡು ಹೋಗ್ತದೆ. ರೀಚ್ ಆದ್ವಿ ಗೈಸ್, ನಾವು ಫೈನಲಿ ರೀಚ್ ಆದ್ವಿ 9:30 ಗಂಟೆ. ಈಗ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ಗೈಸ್. ಖುಷಿಯ ಹೊಸ ಬ್ಯಾಗ್ ಅಂತ ಒಲ್ಪಡ್ತೈತೆ ನೀನು ಅದು 200. ನಮ್ಮ ಚಪ್ಪಲೆಲ್ಲ ನಾವು ಇದ್ರೊಳಗೆ ಜನ ಇಲ್ಲಿಗೆ ಮೊನ್ನೆ ಬಂದಿದ್ವಿ, ನೋಡಿರ್ಬೋದು. ಜನ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲಿ ಒಂದು ಮೂಲೆಯಲ್ಲಿ ಚೇರ್ ಸಿಕ್ಕಿದೆ, ಒಂದು ಚೇರಲ್ಲಿ ಆಲಂಪರಲ್ಲಿ ಶಾಲೆಗೆ ಹೋಗ್ನಿ ಅಂತ 12 ಆಯಿತು ಗೈಸ್, ಇನ್ನೂ ಕೂಡ ಆಗಲಿಲ್ಲ. ಕೈ ಮುಗ್ದೆಲ್ಲ ಆಯಿತು, ಇನ್ನು ಊಟ ಮಾಡೋದು ನಾವು. ಚಿಂಚು ಆಂಟಿ ಖುಷಿ ಬುಲ್ಲೆ ಸಿಕ್ಕಿತು ಗೈಸ್, ಬುಲ್ಲೆ ಸಿಕ್ಕಿತು. ಮತ್ತು ಇವರಿಗೆ ತಿನ್ನಲಿಕ್ಕೆ ಕೂಡ ಸಿಕ್ಕಿತು. ನಾನು ಎಲ್ಲಿ ಕೂತ್ಕೊಂಡಿದ್ದೇನೆ ನೋಡಿ ಅಂತ, ಕಂಪೌಂಡಿನಲ್ಲಿ ಅಲ್ಲಿ ಎಲ್ಲ ಇದು ಉಂಟು. ಈ ಕಂಪೌಂಡಲ್ಲಿ ಕೂತ್ಕೊಂಡಿದ್ದೀನಿ. ಇವಳೊಂದು ಮಂಗನಾಗಿ ಇರ್ತಿ ಈ ಮಿಟಲ್ಲಿ ದೇರ್ಪ ನೀವು ಇಡಲ್ಲ ಇಡೇ ಬಲ ಯಾನ್ ದೇರ್ಪೆ ಬಲ ಬಲ ತಿರುಪು ಬಲ. ಗಂಟೆ 2:30 ಆಯಿತು ಆಯಿತಾ. ಈಗ ಮನೆಗೆ ಬಂದದ್ದು. ನಾನು ಮಾವನ ರಿಕ್ಷಾ ಜೊತೆ ಬಂದದ್ದು. ಚಿಂಚುನವರೆಲ್ಲ ಹೋದರು, ಆಗ ಓಮಿನಿಯಲ್ಲಿ ಬಂದಿದ್ದಾರಲ್ಲ, ಓಮಿನಿಯಲ್ಲೇ ಹೋದರು. ಹಾಗೆ ಅಮ್ಮ ಮಲ್ಕೊಂಡಿದ್ದಾರೆ, ಇನ್ನು ನಾನು ಮಲ್ಕೊಂಡು ಈಗ ಬೆಕ್ಕುಗಳೆಲ್ಲ ಉತ್ತದ್ದು ಲೈನಲ್ಲಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಗೈಸ್ ನಾಳೆ. ಟಾಟಾ ಕಿಸ್ ಬೈ.